ಎಲ್ಲ ಆ ಕಡೆಯಿಂದ ಒಂದು 300 ಮನೆ ಉಂಟು. 300 ಮನೆಗೆ ಹೋಗುವ ದಾರಿ ಎಲ್ಲ ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಇದೆ. ಇದನ್ನು ಆದಷ್ಟು ಬೇಗ ತೆರವುಗೊಳಿಸದಿದ್ದರೆ ನಾವು ತಾಲೂಕು ಆಫೀಸಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೇವೆ, ಊರಿನವರೆಲ್ಲ ಸೇರಿ. ಒಂದು ಆರ್‌ಐ ಕುಮ್ಮಕ್ಕಿನಿಂದಲೇ ಈಗ ಮಾಡ್ತಾ ಇದ್ದಾರೆ ಅಂತ ನಮಗೆ ಗ್ರಾಮದವರಿಗೆ ಇದರ ಬಗ್ಗೆ ಇದಾಗ್ತಾ ಇದೆ. ಆರ್‌ಐಗೆ ತಹಸೀಲ್ದಾರ್ಗೆ ಸ್ವಲ್ಪ ಅದು ಗಮನಕ್ಕೆ ಬರುವುದಿಲ್ಲ. ಇದು ನಡಗ್ರಾಮದ ಇಲ್ಲಿ ಹತ್ತಿರ ನನ್ನ ಪಕ್ಕದಲ್ಲಿ ನನಗೆ ಕೂಡ ಒಂದು ಜಾಗ ಉಂಟು, ಅದರ ಎದುರಿಗೆ. ಅದು ಅದರಲ್ಲಿ ಕೃಷಿಯೇ ಮಾಡುವುದಿಲ್ಲ ನಾವು. ಈ ನೀರು ಬಂದು ಈಗ ಇವರು ಕಟ್ಟಿದರೆ ಇನ್ನು ಕೃಷಿ ಮಾಡಲಿಕ್ಕೆ ಎಲ್ಲ ಶಾಸಕರು ಮಾಡಿದಂಥ ರೋಡ್ ಕೂಡ ಕೊಚ್ಚಿ ಹೋಗ್ತದೆ. ಮಳೆಗಾಲದಲ್ಲಿ ಇದು ಮಾಡಲಿಲ್ಲಾದರೂ ನಮಗೆ ಹೋಗಲಿಕ್ಕೆ ಕಷ್ಟ ಉಂಟು. ಇದು ಕಟ್ಟಿದ ಮೇಲೆ ಇನ್ನು ಫುಲ್ಲು ಫ್ಲಡ್ ಬಂದು ಅಲ್ಲಿ ಎಲ್ಲ ಹೋಗುವ ಚಾನ್ಸ್ ಉಂಟು. ಕೃಷಿ ಮಾಡಲಿಕ್ಕೆ ನಮಗೆ ಈ ಕೃಷಿಯೇ ಇಲ್ಲ ನಮ್ಮ ಜಾಗದಲ್ಲಿ. ಇವರೆಲ್ಲ ಫುಲ್ಲು ಆಕ್ರಮ ಮಾಡ್ತಾ ಬರ್ತಾರೆ. ಇವರು DC ಅವರಿಗೆ ಮನವಿ ಮಾಡಿದ್ದೇವೆ. ಮನವಿ ಅಂತ ಫೋನ್ ಮುಖಾಂತರ RIಗೆ ಮಾಡಿದೆ. RI ಅವರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಜಾಗಕ್ಕೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಅವರಿಗೆ ಸ್ವಲ್ಪ ಕೂಡ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ಈ ಥರ ಮಾಡಿದರೆ ಈ ನಾಲೆ ಒಲೆ ಪರಂಬೊಕ್ಕೆಲ್ಲ ಇರ್ಬೋದಾ ಅಂತ ನಮ್ಮದೊಂದು ಅನಿಸಿಕೆ. ಇದನ್ನು ಆದಷ್ಟು ಬೇಗ ತೆರವುಗೊಳಿಸದಿದ್ದರೆ ನಾವು ತಾಲೂಕು ಆಫೀಸಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೇವೆ, ಊರಿನವರೆಲ್ಲ ಸೇರಿ. ಊರಿಗೆ ಒಂದು 300 ಜನಕ್ಕೆ ಸಂಪರ್ಕ ರಸ್ತೆ. ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹರೀಶ್ ಪೂಜಾರ್ ಮಾಡಿದಂಥ ರೋಡು. ಆ ರೋಡೇ ಹೋದರೆ ಮತ್ತೆ ಯಾರು ಅದಕ್ಕೆ ಗತಿ ಯಾರು? ಇದು RIಗೆ ತಹಸೀಲ್ದಾರ್ಗೆ ಸ್ವಲ್ಪ ಅದು ಗಮನಕ್ಕೆ ಬರುವುದಿಲ್ಲ. ಇದು ಏನು ಇವ್ರದ್ದು? ಇದು ನಾಳೆ ಆ ರೋಡ್ ಹೋಗಿ ಮತ್ತೆ ಮನೆಗಿನೇ ಹೋದರೆ ಸರ್ಕಾರ ನಷ್ಟ ಕೊಡಬೇಕಾಗ್ತದೆ. ಸೋಮಾವತಿ ನದಿ ಇದೆ. ಸೋಮಾವತಿ ನದಿ ಮತ್ತು ಅದರ ಉಪನದಿ, ಇದರ ಪಕ್ಕದಲ್ಲೇ ಒಬ್ಬರು ಭೂಮಿಯನ್ನು ಪರ್ಚೇಸ್ ಮಾಡಿದವರು ಫುಲ್ಲು ಜಾಗವನ್ನು ನದಿ ಸೈಡಿಗೆಲ್ಲ ಆಕ್ರಮಣ ಮಾಡ್ತಾರೆ. ಆ್ಯಕ್ಚುಲಿ ಅದು ಜಾಗ ಮುಂಚೆ ನದಿಯಾಗಿತ್ತು ಮತ್ತು ಪರಮುಖ ಆಗಿತ್ತು. ಇದರ ಬಗ್ಗೆ ನಾವು ತಹಸೀಲ್ದಾರ್ ಮತ್ತು DC ಅವರಿಗೆಲ್ಲ ಮನವಿ ಕೊಟ್ಟಿದ್ದರು. ಇದರ ಬಗ್ಗೆ ಏನೂ ಸ್ಪಂದಿಸ್ತಿಲ್ಲ. RI ಕುಮ್ಮಕ್ಕಿನಿಂದಲೇ ಈಗ ಮಾಡ್ತಾಯಿದ್ದಾರೆ ಅಂತ ನಮಗೆ ಗ್ರಾಮದವರಿಗೆ ಇದರ ಬಗ್ಗೆ ಇದಾಗ್ತಾ ಇದೆ. ಅವರು ಇನ್ನೂ ಸಹ ಇದರ ಬಗ್ಗೆ ಏನು ತೆರವುಗೊಳಿಸುವ ಕಾರ್ಯ ಯಾವುದನ್ನು ಸಹ ಇನ್ನೂ ನಡೆಸಿಲ್ಲ. ನಾವು ಹೇಳಿದ ಕೂಡಲೇ ಬರ್ತಾರೆ, ಮಿಷಿನ್ ಗಳಿಸ್ತಾರೆ, ಸ್ವಲ್ಪ ತೆಗೆದು ಪುನಃ ಹಾಗೆ ಮಾಡ್ತಾಯಿದ್ದಾರೆ. ಇಲ್ಲಿ ಈ ಭಾಗದಲ್ಲಿ ಕಾಣುತ್ತಿರುವ ಎಲ್ಲ ಜಾಗವನ್ನು ಇವರು ಅಕ್ವೈರ್ ಮಾಡಿ ಸುಮಾರು ಒಂದು 2-3 ಎಕರೆಯಷ್ಟು ಜಾಗವನ್ನು ಅಕ್ವೈರ್ ಮಾಡಿದ್ದಾರೆ ಇದಾಗಲಿ. ಇದಕ್ಕೆ ಈಗ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಆದಷ್ಟು ಬೇಗ ಇದು ಮಾಡಬೇಕು. ಇಲ್ಲಾಂದರೆ ಈ ಮಳೆಗಾಲದಲ್ಲಿ ನೀರು ಬರುವ ಟೈಮಲ್ಲಿ ಈ ನದಿಯಲ್ಲಿ ಫುಲ್ಲು ನೀರು ಬರ್ತದೆ. ಫುಲ್ಲು ನೀರು ಬರುವಾಗ ಎಲ್ಲ ಆ ಕಡೆಯಿಂದ ಒಂದು 300 ಮನೆ ಉಂಟು. 300 ಮನೆಗೆ ಹೋಗುವ ದಾರಿ ಎಲ್ಲ ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯಬೇಕು. ನೋಡಿ, ಇಲ್ಲಿ ಚರಲು ತೆಗೆದು ದೊಡ್ಡ ಒಂದು ಗುಂಡಿ ಹೊಂಡನೆ ಮಾಡಿದ್ದಾರೆ. ನಾಳೆನ ದಿವಸ ಯಾರಾದರೂ ಅದಕ್ಕೆ ಬಿದ್ದು ಸತ್ತರೆ ಇವತ್ತೆಲ್ಲ ಬರುವ ವರ್ಷ ಆದರೆ ಅವರೇ ಹೊಣೆ ಆಗ್ತಾರೆ ಅದಕ್ಕೆ. ಇದು ಕೂಡ ಗಮನದಲ್ಲಿ ಇಟ್ಕೊಂಡು RI ಅವರು ಗಮನದಲ್ಲಿ ಬೇಕು. RI ಅವರು ಅದಕ್ಕೆಲ್ಲ ಏನು ಕ್ಯಾರೆ ತೆಗೆದುಕೊಳ್ಳುವುದಿಲ್ಲ. ಕಂದಾಯ ಇಲಾಖೆ, ಪಂಚಾಯತ್ 1 kg ಒಯ್ಗೆ ಕೊಂಡೋದ್ರೆ ಕೇಸ್ ಮಾಡ್ತಾರೆ. ಇಷ್ಟು ಲೋಡ್ ಹೋದರೆ ಏನು ಮಾಡುವುದಿಲ್ಲ ಅಧಿಕಾರಿಗಳು. ಹಾಗಾದರೆ ದೊಡ್ಡವರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು. ಯಾರಾದರೂ 2 ವರ್ಷ ಸಣ್ಣಿಸಿ ಮನೆ ಕಟ್ಟಿದರೆ ಅದನ್ನು ಕೂಡಲೇ ಬಂದು ತೆರವುಗೊಳಿಸಿ ಬಿಸಾಡಿ ಹೋಗ್ತಾರೆ ಅವರು. ಇದಕ್ಕೆ ಯಾಕೆ? ಇದಕ್ಕೆ ಯಾರಿದ್ದಾರೆ? ಇದರ ಹಿಂದೆ ಯಾರಿದ್ದಾರೆ? ಸರ್ಕಾರ ಕೂಡ ಇದರ ಮೇಲೆ ಸ್ವಲ್ಪ ಗಮನ ತಗೊಳ್ಬೇಕು.